ಇವತ್ತು ನನ್ನ ಮದುವೆ. ಪ್ರತಿಯೊಬ್ಬ ಹುಡುಗಿಗೂ ಅವಳ ಮದುವೆ ಬಗ್ಗೆ ವಿಶೇಷವಾದ ಒಂದು ಕನಸಿರುತ್ತದೆ. ಅವಳು ತನ್ನೆಲ್ಲ ಆಸೆಗಳನ್ನು ತನ್ನ ಮದುವೆಗಾಗಿ ಕಾದಿರಿಸಿಕೊಳ್ಳುವಳು. ಆದರೆ ನನ್ನ ಮದುವೆಯೂ ಆಯಿತು. ಈ ಮದುವೆಯು ಬೇರೆ ಮದುವೆಗಿಂತಲೂ ಭಿನ್ನವಾಗಿತ್ತು. ಮದುವೆ ಎನ್ನುವುದರ ಬದಲು ಅದು ಒಂದು ಒಪ್ಪಂದವಾಗಿತ್ತು. ಅದು ನನ್ನ ಅಸಹಾಯಕತೆಯ ಒಪ್ಪಂದ. ನಾನು ನನ್ನ ಮನೆಯಿಂದ ವಿದಾಯವಾಗಿ ನನ್ನ ಗಂಡನ ಮನೆಗೆ ಬಂದಿದ್ದೆ. ಆದರೆ ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡ ಮತ್ತು ಅವರ ಅಪ್ಪ ಮಾತ್ರನೇ ಇರುತ್ತಿದ್ದರು. ನನ್ನ ಸ್ವಾಗತಕ್ಕಾಗಿ ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ನನ್ನನ್ನು ನೇರವಾಗಿ ಮದುಮಗನ ಕೋಣೆಗೆ ಕಳಿಸಲಾಗಿತ್ತು. ಒಂದು ದುಬಾರಿಯಲ್ಲದ ಮದುವೆ ಉಡುಪಿನೊಂದಿಗೆ ಸಾಧಾರಣ ಮದುಮಗಳಾಗಿ ಮುಂದೆ ಏನಾಗುತ್ತೋ ಎಂಬ ಭಯದಿಂದ ನನ್ನ ಹೃದಯವು ಜೋರಾಗಿ ಬಡಿಯುತ್ತಿತ್ತು ಹಾಗೂ ದೇಹದಲ್ಲಿ ಬೆವರು ಹರಿಯುತ್ತಿತ್ತು. ನನಗೆ ನನ್ನ ಪತಿಯ ಬಗ್ಗೆ ಕೇಳಿದ ಮಾತುಗಳೆಲ್ಲವೂ ತಲೆಯಲ್ಲಿ ತಿರುಗುತ್ತಾ ಇತ್ತು. ಅರೆ, ಇವನನ್ನು ಮದುವೆ ಆಗಬೇಡ, ಇವನು ಹುಚ್ಚ, ಅವನು ತುಂಬ ಕಟುಕ, ನೀನು ತುಂಬ ವಿದ್ಯಾವಂತ ಹುಡುಗಿ, ಯಾಕೆ ಈ ಹುಚ್ಚನನ್ನು ಮದುವೆಯಾಗುತ್ತಿ, ಮೂರ್ಖತನ ಮಾಡಬೇಡ ಎಂಬ ಮಾತುಗಳೆಲ್ಲ ಒಂದರ ನಂತರ ಒಂದಾಗಿ ನನ್ನ ತಲೆಯಲ್ಲಿ ಓಡಾಡುತ್ತಿದ್ದವು. ಹೆದರಿಕೆಯಿಂದಾಗಿ ನನ್ನ ಗಂಟಲು ಒಣಗುತ್ತಿದ್ದವು. ನಾನು ನನ್ನ ಹೆದರಿಕೆಯನ್ನು ನಿಯಂತ್ರಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದೆ. ಆಗ ನನ್ನ ಪತಿಯು ಕೋಣೆಯೊಳಗೆ ಬಂದರು. ಅವರು ಬಂದು ಹಾಸಿಗೆ ಮೇಲೆ ನನ್ನ ಹತ್ತಿರ ಕುಳಿತುಕೊಂಡರು. ನಾನು ಸ್ವಲ್ಪ ಸರಿದು ಕುಳಿತೆ. ನಂತರ ನನ್ನಲ್ಲಿ ನಿನ್ನ ತಲೆವಸ್ತ್ರವನ್ನು ತೆಗಿ ಎಂದರು. ನನಗೆ ತುಂಬ ವಿಚಿತ್ರ ಎನಿಸಿತು. ಆದರೆ ನಾನು ಮೊದಲೇ ತುಂಬ ವಿಚಿತ್ರವಾದ ಮಾತುಗಳನ್ನು ಅವರ ಬಗ್ಗೆ ಕೇಳಿದ್ದೆ. ಹಾಗಾಗಿ ಹೆದರಿಕೆಯಿಂದ ಬೇಗನೆ ನನ್ನ ತಲೆವಸ್ತ್ರವನ್ನು ತೆಗೆದೆ. ನಾನು ತಲೆ ಎತ್ತಿ ನನ್ನ ನೋಟವನ್ನು ಅವರ ಮುಖದ ಮೇಲೆ ಹಾಕುತ್ತಲೇ ಬೆಚ್ಚಿ ಬಿದ್ದೆ. ಅವರು ಕೂಡ ನನ್ನನ್ನು ಆಶ್ಚರ್ಯದ ನೋಟದಲ್ಲಿ ನೋಡಿದರು. ತುಂಬ ಹೊತ್ತು ನಮ್ಮ ನೋಟವು ಒಂದಾಗಿತ್ತು. ಆದರೆ ಒಮ್ಮೆಲೆ ಏನಾಯಿತು ಅಂತ ಗೊತ್ತಿಲ್ಲ. ಅವರು ಎದ್ದು ಕೋಣೆಯಿಂದ ಹೊರಗೆ ಹೋಗಿ ತಾರಸಿಗೆ ಹೋದರು. ನನ್ನ ಹೆಸರು ಮಾನ್ವಿ. ನಾನು ಒಬ್ಬಳು ಬಡ ಮನೆತನದ ಹುಡುಗಿ. ಮನೆಯಲ್ಲಿ ನನ್ನನ್ನು ಬಿಟ್ಟು ಅಪ್ಪ ಅಮ್ಮ ಒಬ್ಬ ಚಿಕ್ಕ ತಮ್ಮ ಇದ್ದಾನೆ. ಅವನು ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದಾನೆ. ನಾನು ನನ್ನ ಕಾಲೇಜ್ ಹಂತವನ್ನು ಮುಗಿಸಿ ದಿಲ್ಲಿಯ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ಶಿಪ್ನೊಂದಿಗೆ ಕಲಿಯುತ್ತಿದ್ದೆ. ಇಲ್ಲಿ ನನ್ನಂತಹ ತುಂಬ ಹುಡುಗಿಯರು ಕಲಿಯುತ್ತಿದ್ದರು. ಬಡವರ ಮನೆಯಿಂದ ಬಂದಂತಹ ವಿದ್ಯಾರ್ಥಿಗಳು ತುಂಬ ಕಡಿಮೆ ಇದ್ದರು. ಇಲ್ಲಿ ದೊಡ್ಡ ಶ್ರೀಮಂತರ ಮನೆಯ ಹುಡುಗರು ಮತ್ತು ಹುಡುಗಿಯರು ಕಲಿಯಲು ಬರುತ್ತಿದ್ದರು. ಅದಕ್ಕಾಗಿ ಮೊದಲೇ ನಾನು ನನ್ನಷ್ಟಕ್ಕೆ ಇರುತ್ತಿದ್ದೆ. ನಾನು ಕಾಲೇಜಿಗೆ ಹೋಗುತ್ತಿದ್ದಾಗಲೂ ಕೂಡ ನಾನು ಯಾರೊಂದಿಗೂ ಸ್ನೇಹ ಬೆಳೆಸಿರಲಿಲ್ಲ. ಈಗ ಯೂನಿವರ್ಸಿಟಿಯಲ್ಲಿಯೂ ಕೂಡ ನಾನು ಯಾರ ಸ್ನೇಹವನ್ನು ಮಾಡಲಿಲ್ಲ. ಕೇವಲ ಪ್ರಾಜೆಕ್ಟ್ಗಾಗಿ ತರಗತಿ ಶಿಕ್ಷಕರು ಮಾಡಿದ ಗ್ರೂಪಿನಲ್ಲಿ ಅವರೊಂದಿಗೆ ಕೆಲವೊಮ್ಮೆ ಕಲಿಕೆಗೆ ಸಂಬಂಧಿಸಿದ ಚರ್ಚೆ ಮಾಡುತ್ತಿದ್ದೆ ಅಷ್ಟೇ. ಆದರೆ ಈ ದಿನಗಳಲ್ಲಿ ಜಯಪುರದಿಂದ ಒಬ್ಬ ಹುಡುಗ ರಾಹುಲ್ ವರ್ಗಾವಣೆಯಾಗಿ ನಮ್ಮ ವಿಭಾಗಕ್ಕೆ ಬಂದಿದ್ದ. ಅವನು ಬರುತ್ತಿದ್ದಂತೆ ಇಡೀ ವಿಭಾಗದಲ್ಲಿ ಅವನ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. ತುಂಬ ಸುಂದರನಾಗಿದ್ದ ಹಾಗೂ ಎಲ್ಲ ಹುಡುಗಿಯರು ಕೂಡ ಅವನೊಂದಿಗೆ ಮಾತನಾಡಬೇಕೆಂಬ ಇಚ್ಛೆಯನ್ನು ಇಟ್ಟುಕೊಳ್ಳುತ್ತಿದ್ದರು. ಹೇಳಬೇಕಂದ್ರೆ ನಾನು ಕೂಡ ಮೊದಲ ನೋಟದಲ್ಲೇ ಅವನಿಗೆ ಹೃದಯವನ್ನು ಕೊಟ್ಟಿದ್ದೆ. ಆದರೆ ಅವನು ಚಂದ್ರನ ಹಾಗೆ ಇದ್ದ. ಅದನ್ನು ಮುಟ್ಟುವ ಒಂದು ತವಕ ಎಲ್ಲರಲ್ಲೂ ಇದೆ, ಆದರೆ ಮುಟ್ಟಲು ಸಾಧ್ಯನೇ ಇಲ್ಲ. ನನ್ನೊಂದಿಗೆ ಕೂಡ ಮೊದಲ ಸಲ ಹಾಗೇನೇ ಆಗಿತ್ತು. ಆದರೆ ನನ್ನ ಒಂದು ಕುಟುಂಬದ ಹಿನ್ನೆಲೆಯು ನನ್ನ ಭಾವನೆಗಳನ್ನು ಅಲ್ಲಿಯೇ ಅದುಮಿಟ್ಟುಕೊಳ್ಳುವಂತೆ ಮಾಡಿತ್ತು. ಯಾರಿಗೂ ಕೂಡ ಕಿಂಚಿತ್ತು ಗೊತ್ತಾಗದಂತೆ ನಾನು ಜಾಗ್ರತೆ ವಹಿಸಿದ್ದೆ. ತರಗತಿಯಲ್ಲಿ ಹೊಸ ಗ್ರೂಪನ್ನು ಮಾಡಿದಾಗ ರಾಹುಲ್ ನನ್ನ ಗ್ರೂಪಿನೊಂದಿಗೆ ಸೇರಿದ. ಈಗ ಕೆಲವೊಮ್ಮೆ ನಮ್ಮ ಮಾತುಕತೆಗಳು ಕಲಿಕೆಗೆ ಸಂಬಂಧಿಸಿದಂತೆ ನಡೆಯುತ್ತಿತ್ತು. ಅವನು ನನ್ನ ಪುಸ್ತಕಗಳನ್ನು ತೆಗೆದುಕೊಂಡು ನೋಟ್ಸ್ ಮಾಡಿ ಕೊಡುತ್ತಿದ್ದ. ಅವನು ಎಲ್ಲ ರೀತಿಯಿಂದಲೂ ಕಲಿಕೆಗೆ ಸಹಾಯ ಮಾಡುತ್ತಿದ್ದ. ಆದರೆ ಅವನು ಬೇರೆ ಯಾವ ಹುಡುಗಿಯರೊಂದಿಗೆ ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ. ಕೆಲವೊಂದು ಹುಡುಗಿಯರು ಹೇಳಿದರು ರಾಹುಲ್ ನಿನ್ನನ್ನು ಇಷ್ಟಪಡುತ್ತಿದ್ದಾನೆ ಎಂದು. ಆದರೆ ಅವರ ಮಾತುಗಳನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡುತ್ತಿದ್ದೆ. ಯಾಕಂದರೆ ನನಗೆ ನನ್ನ ಅರ್ಹತೆ ಏನು ಎಂಬುದು ತಿಳಿದಿತ್ತು. ನಾನು ತುಂಬ ಸುಂದರವಾಗಿದ್ದೆ. ಆದರೆ ನನ್ನ ಕುಟುಂಬದ ಹಿನ್ನೆಲೆಯು ಅವನ ಕುಟುಂಬದ ಹಿನ್ನೆಲೆಗೆ ಸರಿ ಹೊಂದುತ್ತಿರಲಿಲ್ಲ. ಯಾಕಂದರೆ ಅವನು ಏನು ಹುಚ್ಚನೇ, ಇಷ್ಟು ಒಳ್ಳೆ ಹುಡುಗಿಯರನ್ನು ಬಿಟ್ಟು ನನ್ನನ್ನು ಇಷ್ಟಪಡಲು. ಅವನು ಒಂದು ಆಗರ್ಭ ಶ್ರೀಮಂತ ಕುಟುಂಬದ ಹಿನ್ನೆಲೆಯನ್ನು ಹೊಂದಿದ್ದ. ಆದರೆ ನಾನು ತರಕಾರಿ ಮಾರುವವನ ಮಗಳಾಗಿದ್ದೆ. ಯೂನಿವರ್ಸಿಟಿಯ ಆ ಸಮಯಗಳು ಹೇಗೆ ಕಳೆಯುತ್ತೆ ಎಂಬುದೇ ಗೊತ್ತಾಗಲಿಲ್ಲ. ನಾನು ನನ್ನ ಪ್ರೀತಿಯನ್ನು ರಾಹುಲ್ಗೆ ಯಾವತ್ತೂ ಹೇಳಲಿಲ್ಲ. ಹಾಗೆ ರಾಹುಲ್ ಕೂಡ ಯಾವತ್ತೂ ನನ್ನೊಂದಿಗೆ ಬೇಡವಾದ ಮಾತುಗಳನ್ನು ಆಡಿರಲಿಲ್ಲ. ಇವತ್ತು ನಮಗೆ ಯೂನಿವರ್ಸಿಟಿಯ ಕೊನೆಯ ದಿನವಾಗಿತ್ತು. ಆದರೆ ಇವತ್ತು ರಾಹುಲ್ ಬರಲೇ ಇಲ್ಲ. ನನ್ನ ಮನಸ್ಸಿಗೆ ವಿಚಿತ್ರವಾದ ಗೊಂದಲಗಳು ಆಗ್ತಿತ್ತು. ನಾನು ಅವನನ್ನು ತುಂಬ ಕಾಯುತ್ತಿದ್ದೆ. ಕೊನೆಯದಾಗಿ ಒಂದು ಸಲ ಅವನನ್ನು ಕಣ್ಣು ತುಂಬಿಕೊಳ್ಳುತ್ತೇನೆ ಎಂದು. ಆದರೆ ಅವನು ಯಾಕಾಗಿ ಬರಲಿಲ್ಲ ಎಂಬುದೇ ಚಿಂತೆಯಾಯಿತು. ನಾವಿಬ್ಬರು ಒಬ್ಬರಿಗೊಬ್ಬರು ನಮ್ಮ ನಂಬರ್ಗಳನ್ನೇ ಕೊಡಲಿಲ್ಲ. ಯಾವತ್ತೂ ಕೂಡ ಅದರ ಅಗತ್ಯನೇ ಬಿದ್ದಿರಲಿಲ್ಲ. ಹಾಗೂ ಇವತ್ತು ಕೊನೆಯ ದಿನವಾಗಿ ಅವನು ಬರಲೇ ಇಲ್ಲ. ನಾನು ತುಂಬ ಭಾರವಾದ ಹೃದಯದಲ್ಲಿ ಯೂನಿವರ್ಸಿಟಿಯಿಂದ ಮನೆಗೆ ಬಂದೆ. ನನ್ನ ಯೂನಿವರ್ಸಿಟಿಯ ಕೊನೆಯ ದಿನವೂ ತುಂಬ ಕೆಟ್ಟದಾಗಿ ಕಳೆಯಿತು. ಸ್ವಲ್ಪ ದಿವಸ ಯೂನಿವರ್ಸಿಟಿಯಿಂದ ತಿರುಗಿ ಬಂದ ಆಯಾಸವೇ ಇಳಿಯಲು ಸಮಯ ಹಿಡಿಯಿತು. ಯೂನಿವರ್ಸಿಟಿಯಿಂದ ಬಂದ ನಂತರ ನನ್ನ ಜೀವನ ಒಂದು ಊಹಿಸಲಾರದ ತಿರುವನ್ನು ಪಡೆಯಿತು.
ನನ್ನ ತಂದೆಗೆ ಕೆಲಸದ ಒತ್ತಡದಿಂದಾಗಿ ಹಾರ್ಟ್ ಅಟ್ಯಾಕ್ ಬಂದಿತ್ತು. ಅವರು ತುಂಬಾ ದಿವಸಗಳ ಕಾಲ ಆಸ್ಪತ್ರೆಯಲ್ಲೇ ಇರಬೇಕಾಯಿತು. ಅವರ ಕೆಲಸವು ನಿಂತು ಹೋಗಿತ್ತು. ಜೊತೆಗೆ ಚಿಕಿತ್ಸಾ ಕಾರ್ಯಗಳು ನಡೆಯುತ್ತಿದ್ದವು. ಅದರಿಂದ ಗೊತ್ತಾಯಿತು ನನ್ನ ತಂದೆಗೆ ಹೃದಯದಲ್ಲಿ ಸಮಸ್ಯೆ ಇದೆ ಎಂದು. ಕೂಡಲೇ ಆಪರೇಷನ್ ಮಾಡಬೇಕಾಗಿತ್ತು. ಆದರೆ ನಮ್ಮ ತಂದೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಷ್ಟು ಹಣವಿರಲಿಲ್ಲ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ವಿಧಾನಗಳನ್ನು ಮಾಡಿ ಮನೆಗೆ ಕರೆದುಕೊಂಡು ಬಂದಿದ್ದೆವು. ಆದರೆ ಡಾಕ್ಟರ್ ಕಟ್ಟುನಿಟ್ಟಾಗಿ ಹೇಳಿದ್ದರು, ತಂದೆಗೆ ವಿಶ್ರಾಂತಿಯ ಅಗತ್ಯವಿದೆ ಎಂದು. ಈಗ ತಂದೆ ಹೆಚ್ಚಾಗಿ ಮನೆಯಲ್ಲೇ ಇರುತ್ತಿದ್ದರು. ಹಾಗಾಗಿ ಅವರು ತುಂಬಾ ಪ್ರಯತ್ನ ಪಡುತ್ತಿದ್ದರು, ಹೇಗಾದರೂ ಮಾಡಿ ಕೆಲಸಕ್ಕೆ ಹೋಗಬೇಕೆಂದು. ಆದರೆ ಅವರನ್ನು ನಾನು ಕೆಲಸಕ್ಕೆ ಹೋಗಲು ಬಿಡುತ್ತಿರಲಿಲ್ಲ. ಒಂದು ದಿವಸ ನನಗೆ ಗೊತ್ತಿಲ್ಲದಂತೆ ಅವರು ಕೆಲಸಕ್ಕೆ ಹೋದರು. ಆಗ ಅವರ ಆರೋಗ್ಯವು ಇನ್ನೂ ಹದಗೆಟ್ಟಿತು. ನಂತರ ಅವರಾಗಿಯೇ ಹೇಳಿದರು, ಇನ್ನು ನಾನು ಸರಿಯಾಗಿ ಆರೋಗ್ಯ ಸುಧಾರಿಸುವವರೆಗೂ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿದ್ರು. ಹೀಗೆ ಎಷ್ಟು ದಿನ ನಡೆಯಬಹುದು? ಮನೆಯಲ್ಲಿದ್ದ ಅಗತ್ಯ ವಸ್ತುಗಳೆಲ್ಲ ಖಾಲಿಯಾಗುತ್ತಾ ಬಂದಿತ್ತು. ಸ್ವಲ್ಪ ಅಷ್ಟಿಷ್ಟು ಇದ್ದ ಉಳಿತಾಯಗಳು ಕೂಡ ಕಡಿಮೆಯಾಗ್ತಾ ಬಂದಿತ್ತು. ನಾವು ಮನೆಯನ್ನು ಬದಲಾಯಿಸಿದೆವು. ನಂತರ ಕಡಿಮೆ ಬಾಡಿಗೆ ಇರುವ ಸಣ್ಣ ಮನೆಯನ್ನು ನೋಡಿದೆವು. ಅಮ್ಮನ ಚಿಂತೆಯ ಮುಖವನ್ನೆಲ್ಲ ನೋಡಿದಾಗ ನನಗೂ ಚಿಂತೆಯಾಗ್ತಿತ್ತು. ತಮ್ಮ ತುಂಬಾ ಚಿಕ್ಕವನಾಗಿದ್ದ. ಹಾಗಾಗಿ ಪ್ರಶ್ನೆ ಬರುತ್ತಿರಲಿಲ್ಲ ಅವನು ಕೆಲಸ ಮಾಡಬೇಕು ಎಂಬುದಾಗಿ. ಏನು ಮಾಡಬೇಕಿದ್ದರೂ ಅದು ನಾನೇ ಮಾಡಬೇಕಾಗಿತ್ತು. ಮೊದಲು ತಂದೆಯ ತರಕಾರಿ ಗಾಡಿಯನ್ನು ತೆಗೆದು ಮನೆಯ ಹೊರಗಡೆ ಇಟ್ಟೆವು. ನಂತರ ಮಾರುಕಟ್ಟೆಯಿಂದ ತರಕಾರಿಗಳನ್ನು ತಂದು ಮಾರುತ್ತಿದ್ದೆವು. ಇದರಿಂದಾಗಿ ದಿನನಿತ್ಯದ ಖರ್ಚುಗಳು ಪೂರೈಕೆ ಆಗುವಷ್ಟು ಸಹ ಹಣ ಬರುತ್ತಿರಲಿಲ್ಲ. ಇನ್ನು ತಂದೆಯ ಚಿಕಿತ್ಸೆಗಾಗಿ ಹಣ ಎಲ್ಲಿಂದ ತರುವುದು ಎಂಬ ಯೋಚನೆಯೂ ಆಯಿತು. ಇದಕ್ಕಾಗಿ ನಾನೊಂದು ನಿರ್ಧಾರವನ್ನು ಮಾಡಿದ್ದೆ. ನಾನು ಅಮ್ಮನಲ್ಲಿ ಇದರ ಬಗ್ಗೆ ಮಾತನಾಡಿದೆ. ನನ್ನ ಅಮ್ಮ ಬೇಡವೆಂದೇ ಹೇಳಿದರು. ಆದರೆ ನಾನು ನನ್ನ ಮಾತಿನಲ್ಲೇ ದೃಢವಾಗಿ ನಿಂತೆ ಹಾಗೂ ನನ್ನ ತಂದೆಯ ಒಪ್ಪಿಗೆಯನ್ನು ಕೇಳಿದೆ. ತಂದೆ ಒಪ್ಪಿಗೆ ಕೊಡುತ್ತಿದ್ದಂತೆ ಅವರಿಗೆ ತುಂಬಾ ದುಃಖವಾಯಿತು. ಯಾಕೆಂದ್ರೆ ಅವರು ನನಗಾಗಿ ತುಂಬಾ ಕನಸುಗಳನ್ನು ಕಂಡಿದ್ದರು. ಒಮ್ಮೆಲೆ ಜೀವನದ ಹಾದಿಯು ಇಂತಹ ಸ್ಥಿತಿಗೆ ತಿರುಗಿದಾಗ ಎಲ್ಲ ಕನಸುಗಳು ನನಸಾಗಿ ಉಳಿಯಿತು. ತಂದೆಯ ಒಪ್ಪಿಗೆ ಸಿಗುತ್ತಲೇ ನಾನು ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸವನ್ನು ಹುಡುಕಲು ಪ್ರಾರಂಭಿಸಿದೆ. ದಿನಪತ್ರಿಕೆಗಳನ್ನು ತರಿಸಿ ಅದರಿಂದ ಕೆಲಸದ ಬಗ್ಗೆ ವಿಷಯವನ್ನು ಸಂಗ್ರಹಿಸಿ ಆ ವಿಳಾಸಗಳಿಗೆ ಅರ್ಜಿಗಳನ್ನು ಹಾಕ್ತಿದ್ದೆ. 1 ತಿಂಗಳು ಪೂರ್ತಿಯಾಗಿ ನಾನು ಕೆಲಸವನ್ನು ಹುಡುಕುವ ಪ್ರಯತ್ನದಲ್ಲಿದ್ದೆ. ಆದರೆ ನನಗೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ. ಇಂಟರ್ವ್ಯೂಗಾಗಿ ಕಾಲ್ಗಳು ಬರ್ತಿತ್ತು. ಆದರೆ ಇಂಟರ್ವ್ಯೂ ಕೊಡಲು ಹೋದಾಗ ಅಲ್ಲಿ ಯಾರಿಗೋ ಮೊದಲೇ ಆ ಕೆಲಸ ಆಯ್ಕೆ ಮಾಡಿ ಇಟ್ಟಿರುವಂತೆ ಭಾಸವಾಗ್ತಿತ್ತು. ಇಂಟರ್ವ್ಯೂ ಒಂದು ಹೆಸರಿಗಾಗಿ ಮಾತ್ರ ಎಂದು ಅನ್ನಿಸ್ತಿತ್ತು. ಈ ದಿನಗಳಲ್ಲಿ ನನಗೆ ಒಂದು ಕಡೆ ಕೆಲಸ ಸಿಕ್ಕಿತು. ಸಂಬಳ ಹೆಚ್ಚೇನೂ ಇರಲಿಲ್ಲ, ಆದರೆ ಕೆಲಸ ಉತ್ತಮವಾಗಿತ್ತು. ನಾನು ತುಂಬ ಸಂತೋಷದಲ್ಲಿದ್ದೆ. ಹಾಗೆ ಕೆಲಸಕ್ಕೆ ಬೇಗನೆ ಹಾಜರಾಗಿದ್ದೆ. ನಾನು ಕೆಲಸಕ್ಕೆ ಸೇರಿ ಕೆಲವೇ ದಿನಗಳಾಗಿತ್ತು. ಒಂದು ದಿವಸ ನನ್ನ ಬಾಸ್ ಅವರ ಕೋಣೆಗೆ ಕರೆದು ಹೇಳಿದರು, ಮಾನ್ವಿ, ನೀವು ಈ ಕೆಲಸಕ್ಕೆ ತುಂಬ ಯೋಗ್ಯವಾಗಿದ್ದೀರಿ. ಅಲ್ಲದೆ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಿದ್ದೀರಿ. ಇದರ ಫಲವಾಗಿ ನಿಮಗೆ ಅನಿಸುವುದಿಲ್ಲವೇ ನಿಮ್ಮ ಸಂಬಳ ಮತ್ತು ನಿಮ್ಮ ಈ ಪೋಸ್ಟ್ ನಿಮ್ಮ ಅರ್ಹತೆಗೆ ಕಡಿಮೆ ಆಯಿತು ಅಂತ? ಹೀಗೆ ಬಾಸ್ ನನ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು. ಇದನ್ನು ಕೇಳಿ ನನಗೆ ಏನು ಹೇಳಬೇಕೆಂಬುದೇ ತಿಳಿಯಲಿಲ್ಲ. ಆದರೆ ಹೇಗಾದರೂ ಧೈರ್ಯದಿಂದ ಹೌದು ಸರ್ ಎಂದೆ. ಅವರು ನನ್ನನ್ನು ತುಂಬಾ ಆಳವಾದ ನೋಟದಲ್ಲಿ ನೋಡುತ್ತಿದ್ದರು. ನನಗೆ ಕಳವಳವಾಯಿತು. ನಂತರ ಅವರು ಹೇಳಿದರು, ನಿಮ್ಮ ಸಂಬಳ ಮತ್ತು ನಿಮ್ಮ ಪೋಸ್ಟ್ ಹೆಚ್ಚಾಗಬಹುದು, ಆದರೆ ನೀವು ನನ್ನನ್ನು ಸಂತೋಷಪಡಿಸಿದ್ರೆ ಮಾತ್ರ ಎಂದರು. ಅವರು ಹಾಗೆ ಹೇಳಿದಾಗ ನಾನು ಗೊಂದಲದಲ್ಲಿ ಹೇಗೆ ಸರ್ ಅಂತ ಕೇಳಿದೆ. ಅವನು ತುಂಬಾ ನೀಚ ನಗುವಿನೊಂದಿಗೆ ಹೇಳಿದ, ಮಾನ್ವಿ, ನೀವು ತುಂಬಾ ಚುರುಕಾಗಿದ್ದೀರಾ. ನೀವಿನ್ನೂ ಆಳವಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗಬಹುದು. ನೀವು ನನ್ನನ್ನು ಸಂತೋಷಪಡಿಸಬೇಕು ಅಷ್ಟೇ ಎಂದ. ಬಾಸ್ನ ಈ ಮಾತನ್ನು ಕೇಳಿ ನನ್ನ ಶರೀರವು ಬೆಂಕಿಯಂತೆ ಆಯಿತು. ನಾನು ಒಮ್ಮೆಲೆ ಅಲ್ಲಿಂದ ಎದ್ದು ಹೇಳಿದೆ, ನಿನ್ನಂತಹ ನೀಚ ವ್ಯಕ್ತಿಗಳಿಂದಾಗಿ ನಮ್ಮಂಥ ಹುಡುಗಿಯರು ಮನೆಯಿಂದ ಹೊರಗೆ ಬರಲು ಕೂಡ ಹೆದರ್ತಿದ್ದಾರೆ. ನಿನಗೆ ಮತ್ತು ನಿನ್ನ ಕೆಲಸಕ್ಕೆ ಬಹಿಷ್ಕಾರ ಹೇಳುತ್ತೇನೆ ಎಂದು ಹೇಳಿ ನಾನು ಆಫೀಸ್ನಿಂದ ಹೊರಗೆ ಬಂದೆ. ಹಿಂದಿನಿಂದ ಆ ನೀಚ ಬಾಸ್ ನನ್ನನ್ನು ಕರೆಯುತ್ತಲೇ ಇದ್ದ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಹರಿಯಿತು. ನನಗೆ ನಾನೇ ತುಂಬಾ ಅಸಹಾಯಕಳಂತೆ ಕಂಡೆ. ಈ ಲೋಕವು ಅಸಹಾಯಕ ಮತ್ತು ಬಲಹೀನ ಜನರಿಗಾಗಿ ಅಲ್ಲ. ನಾನು ತುಂಬಾ ಹೊತ್ತು ರಸ್ತೆಯ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಲೇ ಇದ್ದೆ. ಎಷ್ಟು ಹೊತ್ತು ಅಂತ ಹೀಗೆ ನಡೆಯುತ್ತಲೇ ಇರಲಿ, ಮನೆಗೆ ಹೋಗಲೇಬೇಕಾಗಿತ್ತು. ಮನೆಗೆ ಹೋದ ಮೇಲೆ ನಾನು ತುಂಬಾ ಚಿಂತಿತಳಾಗಿದ್ದೆ. ನನ್ನ ಅಮ್ಮ ನನ್ನ ಮುಖವನ್ನು ನೋಡಿ, ಏನಾಯ್ತು, ನೀನಿಷ್ಟು ಚಿಂತೆಯಲ್ಲಿ ಯಾಕೆ ಇದ್ಯಾ ಎಂದು ಕೇಳೋದೊಂದೇ ಬಾಕಿ ಇತ್ತು. ನಾನು ಜೋರಾಗಿ ದುಃಖ ತಾಳಲಾರದೆ ಅತ್ತೆ ಬಿಟ್ಟೆ. ನಾನು ಅಮ್ಮನಿಗೆ ಎಲ್ಲಾ ಮಾತುಗಳನ್ನು ಹೇಳಿದೆ. ಅಮ್ಮ ನನ್ನನ್ನು ತಬ್ಬಿಕೊಂಡು ನನಗೆ ಧೈರ್ಯವನ್ನು ತುಂಬಿದ್ರು. ಅವರು ಹೇಳಿದರು, ಮಗಳೇ, ನೀನು ಮನೆಯಿಂದ ಹೊರಗೆ ಹೋಗಲೇಬೇಕು. ಇಂಥ ಹಲವು ತೋಳಗಳನ್ನು ಎದುರಿಸಲೇಬೇಕು. ತುಂಬಾ ನೀಚ ಜನರು ರಸ್ತೆಯಲ್ಲಿ ಸಿಕ್ತಿರ್ತಾರೆ. ಆದರೆ ನೀನು ಧೈರ್ಯ ಮತ್ತು ಜಾಣ್ಮೆಯಿಂದ ಕೆಲಸ ಮಾಡಬೇಕು ಎಂದು ಹೇಳುತ್ತಾ ಅಮ್ಮ ನನಗೆ ಹಲವು ರೀತಿಯಲ್ಲಿ ಅರ್ಥ ಮಾಡಿಸಿದ್ರು. ಆದರೆ ನಾನು ತುಂಬಾ ಹೆಚ್ಚಾಗಿ ಚಿಂತಿತಳಾಗಿದ್ದೆ. ನಂತರ ಬೆಳಗ್ಗೆ ತುಂಬಾ ಧೈರ್ಯದಿಂದ ಮತ್ತು ತುಂಬಾ ಉತ್ಸುಕತೆಯಿಂದ ನಾನು ನನ್ನ ಕೆಲಸವನ್ನು ಹುಡುಕಲು ಶುರು ಮಾಡಿದೆ. ನನಗೆ ಬೇಗನೆ MK ಎಂಟರ್ಪ್ರೈಸಸ್ ಅಲ್ಲಿ ಕೆಲಸವು ಸಿಕ್ಕಿತು. ಅಲ್ಲಿ ನನ್ನ ಸಂಬಳವು ಹೆಚ್ಚಾಗಿತ್ತು. ಅಲ್ಲದೆ
ಪಿಕ್ ಆ್ಯಂಡ್ ಡ್ರಾಪ್ ಕೂಡ ಇದ್ದಿದ್ರಿಂದ ನನಗೆ ತುಂಬ ಸಹಾಯಕವಾಯಿತು. ಇಲ್ಲಿ ಕೆಲಸ ಮಾಡುತ್ತಲೇ 3 ತಿಂಗಳು ಕಳೆಯಿತು. ಇಲ್ಲಿಯ ವಾತಾವರಣವು ತುಂಬ ಚೆನ್ನಾಗಿತ್ತು. ಇಷ್ಟರವರೆಗೆ ನನ್ನ ಕಂಪನಿಯ ಹೆಡ್ ಬಾಸ್ ನನ್ನು ಮಾತ್ರ ನೋಡಿದ್ದೆ. ಆದರೆ ಆಫೀಸ್ನಲ್ಲಿ ಅವರ ಮಗನ ಬಗ್ಗೆ ತುಂಬಾ ಚರ್ಚೆಗಳು ನಡೆಯುತ್ತಿತ್ತು. ಕೆಲವರು ಅವನನ್ನು ಹುಚ್ಚ ಎನ್ನುತ್ತಿದ್ದರು, ಇನ್ನು ಕೆಲವರು ಅವನೊಬ್ಬ ಸೈಕೋ ಅಂತ ಹೇಳಿಕೊಳ್ಳುತ್ತಿದ್ದರು. ಅವನನ್ನು ನಾನು ನೋಡಿಯೇ ಇರಲಿಲ್ಲ. ಬಹುಶಃ ಅವನು ಆಫೀಸಿಗೆ ಬರುತ್ತಿಲ್ಲವೇನೋ ಅಂದುಕೊಂಡು ನಾನಾಯಿತು ನನ್ನ ಕೆಲಸವಾಯಿತು ಎಂದು ಇರುತ್ತಿದ್ದೆ. ಒಂದು ದಿನ ನಮ್ಮ ಬಾಸ್ ಕೆಲಸಗಾರರಿಗಾಗಿ ಒಂದು ಘೋಷಣೆಯನ್ನು ನೀಡಲು ತುರ್ತಾಗಿ ಮೀಟಿಂಗ್ ಕರೆದಿದ್ದರು. ಅವರ ಕಡೆಯಿಂದ ಒಂದು ವಿಚಿತ್ರವಾದ ಘೋಷಣೆಯು ಕೇಳಿಸಿತು. ಅವರು ಹೇಳಿದರು, ಯಾರು ನನ್ನ ಮಗನನ್ನು ಮದುವೆಯಾಗಿ 24 ಗಂಟೆಯವರೆಗೂ ಅವನ ಜೊತೆ ಇರುತ್ತಾರೋ ಅವರಿಗೆ ಒಂದು ದೊಡ್ಡ ಮೊತ್ತ ಕೊಡಲಾಗುವುದು ಅಂತ ಹೇಳಿದ್ರು. ನನಗೆ ಈ ಒಂದು ವಿಷಯದಲ್ಲಿ ಅವರ ಈ ಯೋಚನೆಯು ಇಷ್ಟವಾಗಲಿಲ್ಲ. ಯಾರಿಗೊತ್ತು ಅವರ ಮಗನಿಗೆ ಏನು ಸಮಸ್ಯೆ ಇದೆಯೋ ಏನೋ, ಅದಕ್ಕೋಸ್ಕರ ಈ ರೀತಿ ಘೋಷಣೆ ಮಾಡುತ್ತಿದ್ದಾರೆ ಎಂದು ಅನ್ನಿಸ್ತು. ಆದರೆ ಬಾಸ್ನ ಮಗನನ್ನು ಮದುವೆಯಾಗಲು ಯಾವ ಹುಡುಗಿಯೂ ತಯಾರಿಲ್ಲ ಎಂಬುದಾಗಿ ನನಗೆ ಆಗಾಗ ಕೇಳಿಸ್ತಿತ್ತು. ಹಾಗಾಗಿ ಈ ಮಾತನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಈ ಯೋಚನೆ ಬರ್ತಿತ್ತು. ತುಂಬಾ ಹಣ ಸಿಗೋದಾದ್ರೆ ನಾನೇ ಬಾಸ್ನ ಮಗನನ್ನು ಮದುವೆಯಾಗುತ್ತೇನೆ. ಇದರಿಂದಾಗಿ ನನ್ನ ತಂದೆಯ ಚಿಕಿತ್ಸೆ ಕೂಡ ಆಗುತ್ತದೆ. ಹಾಗೂ ಒಮ್ಮೆ ನನ್ನ ತಂದೆ ಹುಷಾರಾದ ನಂತರ ನಮ್ಮ ಪರಿಸ್ಥಿತಿಯು ಎಲ್ಲವೂ ಸರಿ ಹೋಗುತ್ತದೆ ಅಂದುಕೊಂಡೆ. ಅಲ್ಲದೆ ಇದು ಯಾವ ನಿಜವಾದ ಮದುವೆಯಾಗಿರುತ್ತದೆ, ಕೇವಲ 1 ದಿನದ ಒಪ್ಪಂದ ಅಲ್ಲವೇ ಎಂದು ಹೃದಯ ಹೇಳಿತು. ಆದರೆ ಮನಸ್ಸು ಈ ಮಾತನ್ನು ತಳ್ಳಿ ಹಾಕಿತು. ಮನಸ್ಸು ಮತ್ತು ಹೃದಯ ಜಂಜಾಟವನ್ನೇ ಮಾಡ್ತಿತ್ತು. ನಂತರ ಹೃದಯವು ಗೆದ್ದಿತು. ನಾನು ಈ ಬೆಂಕಿಯಲ್ಲಿ ಬೀಳುವ ನಿರ್ಧಾರ ಮಾಡಿ ನನ್ನ ಬಾಸ್ಗೆ ಹಾ ಎಂದೆ. ಅವರ ಮಗನನ್ನು ಮದುವೆಯಾಗಲು ಒಪ್ಪಿದ್ದರಿಂದ ಬಾಸ್ಗೆ ತುಂಬಾ ಖುಷಿಯಾಯಿತು. ಆನಂತರ ಅದೇ ಕ್ಷಣ ಆದಿತ್ಯವಾರವೇ ಮದುವೆ ಎಂದು ನಿಶ್ಚಯಿಸಿದರು. ಈ ಮಾತನ್ನು ಮನೆಗೆ ಬಂದು ಅಮ್ಮನಲ್ಲಿ ಹೇಳಿದ್ದೇ ತಡ. ಅವರು ಕಲ್ಲಿನಂತಾಗಿದ್ದರು. ನಂತರ ಅವರು ನನ್ನೊಂದಿಗೆ ಕೆಂಡಾಮಂಡಲವಾದರು. ಅಪ್ಪನ ವರ್ತನೆಯೂ ಕೂಡ ಅಮ್ಮನ ವರ್ತನೆಗಿಂತಲೂ ಬೇರೆಯಾಗಿರಲಿಲ್ಲ. ಇಬ್ಬರೂ ಕೂಡ ನಾನು ಈ ಕೆಲಸ ಮಾಡಲು ಒಪ್ಪಿಗೆ ನೀಡಲಿಲ್ಲ. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಹಣದ ಮೇಲಿರುವ ಮೋಹದಿಂದ ನನ್ನ ನಿರ್ಧಾರ ಇನ್ನಷ್ಟು ಅಚಲವಾಗಿತ್ತು. ಅದರಿಂದಾಗಿ ನನ್ನ ಅಪ್ಪನ ಚಿಕಿತ್ಸಾ ಕಾರ್ಯಗಳು ನಡೆಯಬಹುದೆಂಬ ಒಂದೇ ಒಂದು ಉದ್ದೇಶ ನನ್ನದಾಗಿತ್ತು. ಇದಲ್ಲದೆ ನನಗೆ ಬೇರೆ ಯಾವ ದಾರಿನೇ ಇರಲಿಲ್ಲ. ಅಮ್ಮ ಅಪ್ಪ 2 ದಿನಗಳಿಂದ ನನ್ನಲ್ಲಿ ಮಾತನಾಡುತ್ತಿರಲಿಲ್ಲ. ನಂತರ ನನಗೆ ಅರ್ಥ ಮಾಡಿಸಲು ತುಂಬಾ ಪ್ರಯತ್ನ ಪಟ್ಟರು. ಆದರೆ ನಾನು ಈಗ ಯಾವ ರೀತಿಯಿಂದಲೂ ಅರ್ಥ ಮಾಡಿಕೊಳ್ಳುವ ಅಥವಾ ಅರ್ಥ ಮಾಡಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ನಾನು ಅವರ ಮಾತುಗಳನ್ನು ಕೇಳಲೇ ಇಲ್ಲ. ಅಂದು ಆದಿತ್ಯವಾರ, ನನ್ನ ಮದುವೆ ದಿನ ಬಂದೇ ಬಿಟ್ಟಿತು. ಸಾಧಾರಣ ರೀತಿಯಲ್ಲಿ ನಮ್ಮ ಮದುವೆಯೂ ಆಗಿ ಹೋಯಿತು. ನಾನು ಅಲ್ಲಿಯವರೆಗೂ ನನ್ನ ಪತಿಯ ಮುಖವನ್ನು ನೋಡಿರಲೇ ಇಲ್ಲ. ಆದರೆ ಅವನ ಹೆಸರನ್ನು ಕೇಳಿ ಮಾತ್ರ ನಾನು ಅಚ್ಚರಿಗೊಂಡಿದ್ದೆ. ಯಾಕಂದ್ರೆ ಆ ಹೆಸರಿನವರು ತುಂಬಾ ಮಂದಿ ಜನರಿದ್ದಾರೆ. ಆದರೆ ಈ ರಾಹುಲ್ ಎಂಬವ ನನ್ನ ರಾಹುಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ರಾಹುಲ್ ಬರುವಾಗ ನನ್ನ ಎದೆ ಡವ ಎನ್ನುತ್ತಿತ್ತು. ಆದರೆ ಇವನು ಯಾವನು ಹುಚ್ಚ ಸೈಕೋ, ಯಾವ ರೀತಿ ಇರ್ತಾನೋ ಗೊತ್ತಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ. ನಾನು ವಿದಾಯಗೊಂಡು ನನ್ನ ಗಂಡನ ಮನೆಗೆ ಬಂದಿದ್ದೆ. ನಾನು ಆ ಕೋಣೆಯಲ್ಲಿ ನನ್ನ ರಾಹುಲ್ನನ್ನು ನೋಡಿದಾಗ ನನ್ನ ಅಚ್ಚರಿಗೆ ಪಾರವೇ ಇರಲಿಲ್ಲ. ಅವನಿಗೂ ಕೂಡ ನನ್ನ ಕಥೆಯನ್ನು ಹೇಳುತ್ತಾ ನಾನು ರಾಹುಲ್ನ ಕಡೆ ನೋಡುತ್ತಿದ್ದೆ. ಅವನು ನನ್ನನ್ನು ಆಳವಾದ ಮತ್ತು ಪ್ರೀತಿಯ ನೋಟದಿಂದ ನೋಡುತ್ತಲೇ ಇದ್ದ. ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ. ನಾನು ನಂತರ ಅವನಲ್ಲಿ ಕೇಳಿದೆ, ನಿನಗೇನಾಗಿದೆ? ಯಾಕೆ ನೀನು ಹುಚ್ಚನ ಥರ ಆಗ್ತಿದ್ಯಾ? ಯಾಕೆ ಎಲ್ಲರೂ ನಿನ್ನನ್ನು ಈ ರೀತಿ ಕರೀತಿದ್ದಾರೆ ಎಂದು ಕೇಳಿದೆ. ನನ್ನ ಮಾತನ್ನು ಕೇಳಿ ರಾಹುಲ್ ಆಳವಾದ ಉಸಿರನ್ನು ತೆಗೆದು ಹೇಳಿದ, ನಾನು ಜೈಪುರದಿಂದ ವರ್ಗಾವಣೆಯಾಗಿ ದೆಹಲಿ ಯೂನಿವರ್ಸಿಟಿಗೆ ಬಂದಾಗ ನಾನು ಸೇರಿದ ವಿಭಾಗದಲ್ಲಿ ಮೊದಲ ಬಾರಿಗೆ ನಾನು ಕಂಡದ್ದೇ ನಿನ್ನನ್ನು. ನೀನು ಒಂದು ಬೆಂಚಿನ ಮೂಲೆಯಲ್ಲಿ ಕುಳಿತು ನಿನ್ನ ನೋಟ್ಸ್ಗಳನ್ನು ಬರೆಯುತ್ತಿದ್ದೆ. ಎಲ್ಲರೂ ಮಾಡೆಲ್ಗಳಂತೆ ಫ್ಯಾಷನ್ ಮೇಕಪ್ ಮಾಡಿಕೊಂಡು ಕೇಕ್ ಪೀಸ್ ಥರ ಇರುವಾಗ ಆ ಹುಡುಗಿಯರ ನಡುವೆ ನೀನು ನನಗೆ ತುಂಬ ಭಿನ್ನವಾಗಿ ಕಂಡೆ. ನಿನ್ನ ಮುಖ ಯಾವುದೇ ಮೇಕಪ್ ಇಲ್ಲದೆ ತುಂಬ ಅಂದವಾಗಿ ಕಾಣ್ತಿತ್ತು. ಶಾಲನ್ನು ಧರಿಸಿದ್ದೆ. ನಾನು ಸ್ವಲ್ಪ ಸಮಯ ನಿನ್ನನ್ನೇ ನೋಡ್ತಾ ಇದ್ದೆ. ನನ್ನ ಜೀವನದಲ್ಲಿ ಇದಕ್ಕಿಂತ ಮೊದಲು ಬೇರೆ ಹುಡುಗಿಯರು ಬರಲೇ ಇಲ್ಲ ಅಂತ ಅಲ್ಲ, ಆದರೆ ಅವರು ಹೀಗೆ ಸಮಯ ಕಳೆಯುವುದಕ್ಕಾಗಿ ಬಂದು ಹೋಗ್ತಿದ್ರು. ಆದರೆ ನಿನ್ನನ್ನು ನೋಡಿದಾಗ ನನಗೆ ಮೊದಲ ನೋಟದಲ್ಲೇ ಪ್ರೇಮಾಂಕುರವಾಯಿತು. ಹಾಗೆ ನಾನು ಅಲ್ಲೇ ನಿಂತು ಬಿಟ್ಟು ನಿರ್ಧರಿಸಿದೆ, ನಾನು ನಿನ್ನನ್ನೇ ನನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳುತ್ತೇನೆಂದು. ಹೀಗೆ ಇದನ್ನು ಯೋಚಿಸುತ್ತಾ ಇರುವಾಗ ಒಂದು ಶಾಂತಿಯ ಅಲೆ ನನ್ನ ಹೃದಯವನ್ನು ಮುಟ್ಟಿತು. ನನಗೆ ನಿನ್ನನ್ನು ನೋಡುವುದು, ನಿನ್ನಲ್ಲಿ ಮಾತನಾಡುವುದೆಂದರೆ ತುಂಬ ಇಷ್ಟವಾಗ್ತಿತ್ತು. ಹೀಗಾಗಿ ಆ ದಿನಗಳಲ್ಲಿ ನಾನು ಮದುವೆಯಾಗಬೇಕೆಂದು ತಂದೆ ಒತ್ತಡ ಹೇರಿದ್ರು. ಹೇಳಬೇಕಂದ್ರೆ ದೆಹಲಿಯಿಂದ ಕರೆಯಿಸಿಕೊಂಡದ್ದು ಇದಕ್ಕೇನೆ. ನಾನು ನಿನ್ನ ಬಗ್ಗೆ ಹೇಳಿದೆ. ಆದರೆ ನಿನ್ನ ಕುಟುಂಬದ ಹಿನ್ನೆಲೆಯು ನನ್ನ ಕುಟುಂಬದ ಹಿನ್ನೆಲೆಗಿಂತ ಭಿನ್ನವಾಗಿರೋದ್ರಿಂದ ನನ್ನ ತಂದೆಗೆ ಈ ಸಂಬಂಧ ಇಷ್ಟವಾಗಿರಲಿಲ್ಲ. ಅವರು ನಿನ್ನನ್ನು ತಿರಸ್ಕರಿಸಿದ್ರು. ಅವರಿಗೆ ನಿನ್ನ ಯೋಗ್ಯತೆ ಮತ್ತು ನಿನ್ನ ಸೌಂದರ್ಯದ ಬಗ್ಗೆ ಯಾವ ಅಭಿಪ್ರಾಯನೂ ಇರಲಿಲ್ಲ. ಅವರು ನಮ್ಮಂತೆ ಇರುವ ಬಿಸ್ನೆಸ್ ಫ್ಯಾಮಿಲಿಯಿಂದ ಬರುವ ಸಂಬಂಧಗಳನ್ನು ಮಾಡಲು ಇಷ್ಟಪಡ್ತಿದ್ರು. ಇದರಿಂದಾಗಿ ಅವರ ಬಿಸ್ನೆಸ್ ಅನ್ನು ಇನ್ನೂ ಹೆಚ್ಚು ಎತ್ತರಕ್ಕೆ ಕೊಂಡೊಯ್ಯುವ ಆಸೆಯನ್ನು ಹೊಂದಿದ್ದರು. ನಾನು ಎಷ್ಟು ಬಾರಿ ಬೇಡ ಅಂದ್ರೂ ಅವರು ನನ್ನ ಮಾತನ್ನು ಕೇಳಲೇ ಇಲ್ಲ. ನಂತರ ಒಂದು ಕಡೆ ನನ್ನ ಮದುವೆ ಸಂಬಂಧ ಮಾಡಿಯೇ ಬಿಟ್ರು. ಹಾಗಾಗಿ ಯೂನಿವರ್ಸಿಟಿಯ ಕೊನೆಯ ದಿನ ನನಗೆ ಬರಲು ಆಗಿರಲಿಲ್ಲ. ನನಗೆ ಗೊತ್ತಿತ್ತು
ನೀನು ಕೂಡ ನನ್ನನ್ನು ತುಂಬ ಇಷ್ಟಪಡ್ತಿದ್ಯಾ ಅಂತ. ಆದರೆ ಕೊನೆಯ ದಿನವಾಗಿ ನಾನು ನಿನ್ನ ಆಸೆ ಮತ್ತು ನಂಬಿಕೆಗಳನ್ನು ಒಡೆದು ಹಾಕಲು ಇಷ್ಟಪಡಲಿಲ್ಲ. ಅದಕ್ಕೋಸ್ಕರ ನಾನು ಯೂನಿವರ್ಸಿಟಿಗೆ ಬರಲಿಲ್ಲ. ಅಪ್ಪ ನನ್ನ ನಿಶ್ಚಿತಾರ್ಥವನ್ನು ತುಂಬ ಆಡಂಬರದಿಂದ ಮಾಡಿದ್ರು. ನಾನು ನನ್ನ ತಂದೆಯ ಇಷ್ಟದಂತೆ ತಲೆಬಾಗಿದ್ದಾದರೂ ಅದರ ನಂತರ ಮೌನವಾಗಿ ಕುಳಿತುಕೊಂಡೆ. ನನಗೆ ನಿಶ್ಚಯಿಸಿದ ಹುಡುಗಿ ಆಗಾಗ ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಲು ಬರುತ್ತಿದ್ದಳು. ನನಗೆ ತುಂಬ ಬೆಲೆ ಬಾಳುವ ಗಿಫ್ಟ್ಗಳನ್ನು ನೀಡುತ್ತಿದ್ದಳು. ಅವಳು ನನ್ನೊಂದಿಗೆ ಸಮಯವನ್ನು ಕಳೆಯಲು ಇಷ್ಟಪಡುತ್ತಿದ್ದಳು. ಆದರೆ ನನಗೆ ಇದೆಲ್ಲವೂ ಇಷ್ಟವಾಗಿರಲಿಲ್ಲ. ನನಗೆ ಆಗಾಗ ನಿನ್ನದೇ ನೆನಪು ಕಾಡುತ್ತಿತ್ತು. ಆದರೆ ಒಂದು ದಿವಸ ನಾನು ಯೂನಿವರ್ಸಿಟಿ ಕ್ಲರ್ಕ್ನಿಂದ ನಿನ್ನ ಮನೆಯ ವಿಳಾಸವನ್ನು ತೆಗೆದುಕೊಂಡೆ. ನಿನ್ನ ಮನೆಗೂ ಹೋಗಿದ್ದೆ. ಆದರೆ ನೀವು ಅಲ್ಲಿಂದ ಮನೆ ಬಿಟ್ಟು ಹೋಗಿದ್ದೀರಿ ಎಂದು ಹೇಳಿದರು. ನನಗೆ ಏನು ಮಾಡಬೇಕೆಂಬುದೇ ತಿಳಿದಿರಲಿಲ್ಲ. ನಾನು ತುಂಬ ಅಸಹಾಯಕನಾಗಿದ್ದೆ. ಇಷ್ಟು ದೊಡ್ಡ ಊರಿನಲ್ಲಿ ನಾನು ಎಲ್ಲಿ ಅಂತ ಹುಡುಕಲಿ ಎಂದು ಯೋಚಿಸ್ತಿದ್ದೆ. ನಾನು ನಿನ್ನ ಹುಡುಕುವಿಕೆಯಲ್ಲಿ ಹುಚ್ಚನಂತಾಗಿದ್ದೆ. ಈ ಸ್ಥಿತಿಯಲ್ಲಿ ನನಗೂ ನನ್ನ ನಿಶ್ಚಯಿಸಿದ ಹುಡುಗಿಗೂ ಜಗಳವಾಯಿತು. ಅವಳು ನನ್ನನ್ನು ಒಂದು ಸಂಗೀತ ಕಚೇರಿಗೆ ಕರೆದುಕೊಂಡು ಹೋಗಲು ಬಂದಿದ್ದಳು. ನನಗೆ ಅವಳೊಂದಿಗೆ ಹೋಗಲು ಇಷ್ಟವಿರಲಿಲ್ಲ. ಅದಕ್ಕೋಸ್ಕರ ನಾನು ಅವಳಲ್ಲಿ ಹೇಳಿದೆ, ನನ್ನನ್ನು ಆಗಾಗ ಬಂದು ಉಪದ್ರ ಮಾಡಬೇಡ ಎಂದೆ. ನಾನು ಮಾಡಿದ ತಿರಸ್ಕಾರದಿಂದ ಅವಳಿಗೆ ತುಂಬ ನೋವಾಗಿತ್ತು. ಅವಳ ತಂದೆಯೊಂದಿಗೆ ನನ್ನ ವರ್ತನೆಯ ಬಗ್ಗೆ ಆರೋಪವನ್ನು ಮಾಡಿದಳು. ನನ್ನ ಬಾವಿ ಮಾವ ನನ್ನ ಅಪ್ಪನೊಂದಿಗೆ ಈ ಮಾತನ್ನು ಹೇಳಿ ಮನೆಯಲ್ಲಿ ಬಿರುಗಾಳಿನೇ ಎಬ್ಬಿಸಿದ್ರು. ನನ್ನ ತಂದೆ ನನ್ನನ್ನು ತುಂಬ ಕೆಟ್ಟದಾಗಿ ಬೈದಿದ್ದರು. ನಂತರ ನಾನು ಅವಳೊಂದಿಗೆ ಕ್ಷಮೆ ಕೇಳುವಂತೆ ಹೇಳಿದ್ದರು. ಅಲ್ಲದೆ ನನ್ನ ವರ್ತನೆಗಳನ್ನು ಕೂಡ ಸರಿ ಮಾಡಬೇಕು ಅಂತ ಒತ್ತಡ ಹೇರಿದರು. ಅವರ ಬಿಸ್ನೆಸ್ಗೆ ಕೂಡ ಇದು ತೊಂದರೆಯಾಗ್ತಿತ್ತು, ಅಲ್ಲದೆ ನಮ್ಮ ಸಂಬಂಧಕ್ಕೂ ಸಹ. ಆದರೆ ನನಗೆ ಅಂತಹ ಯಾವುದೇ ಒಂದು ಯೋಚನೆ ಇರಲಿಲ್ಲ. ನಾನು ಅವಳೊಂದಿಗೆ ಕ್ಷಮೆ ಕೇಳಲಿಲ್ಲ. ನನ್ನ ಸಂಬಂಧವನ್ನು ಉಳಿಸಲು ಪ್ರಯತ್ನಿಸಲಿಲ್ಲ. ಇದರಿಂದಾಗಿ ನಮ್ಮ ನಿಶ್ಚಿತಾರ್ಥವು ಮುರಿದು ಬಿತ್ತು. ನನ್ನ ತಂದೆ ನನ್ನ ಮೇಲೆ ತುಂಬ ಕೋಪಗೊಂಡಿದ್ದರು. ನಂತರ ಬೇರೊಂದು ಕಡೆ ಸಂಬಂಧವನ್ನು ಹುಡುಕಿದ್ರು. ಅಲ್ಲದೆ ನನಗೆ ಅವಳೊಂದಿಗೆ ಭೇಟಿಯಾಗಲು ಸಮಯವನ್ನು ನೀಡಿದ್ರು. ನಾವಿಬ್ಬರು ಅರ್ಥ ಮಾಡಿಕೊಂಡ ನಂತರವೇ ನಮ್ಮ ಮದುವೆಯನ್ನು ನಿಶ್ಚಯಿಸುವ ಎಂದು ತೀರ್ಮಾನಿಸಿದ್ದರು. ಆದರೆ ನಾನು ಮನೆಯಲ್ಲಿ ಇರ್ತಿದ್ದೆ. ನನಗೆ ಎಲ್ಲಿಗೂ ಹೊರಗೆ ಹೋಗಬೇಕೆಂಬ ಮನಸ್ಸು ಬರಲಿಲ್ಲ. ನನ್ನ ತಂದೆ ನನ್ನೊಂದಿಗೆ ಜಗಳ ಮಾಡ್ತಿದ್ರು. ನನಗೆ ಅರ್ಥ ಮಾಡಿಸ್ತಿದ್ರು. ಆದರೆ ನನ್ನ ಮಾತನ್ನು ಕೇಳಲು ಅವರು ತಯಾರಿರಲಿಲ್ಲ. ಸ್ವಲ್ಪ ಸಮಯಗಳ ನಂತರ ನನ್ನ ತಂದೆಗೂ ಕೂಡ ನನ್ನ ಬಗ್ಗೆ ಚಿಂತೆಯಾಗತೊಡಗಿತ್ತು. ಅವರು ನನಗಾಗಿ ಸಮಯವನ್ನು ಮೀಸಲಿಡುತ್ತಿದ್ದರು ಹಾಗೂ ನನ್ನ ಜೊತೆ ಊಟ ತಿಂಡಿ ಮಾಡ್ತಿದ್ರು. ಆದರೆ ಈಗ ನನಗೆ ಅವರ ಪ್ರೀತಿ ಮತ್ತು ಕಾಳಜಿ ಬೇಕಾಗಿರಲಿಲ್ಲ. ನನಗೆ ಯಾವಾಗ ಅವರ ಪ್ರೀತಿ ಕಾಳಜಿಯ ಒಂದು ಅಗತ್ಯವಿತ್ತೋ ಆಗ ಅವರು ತಮ್ಮ ಬಿಸ್ನೆಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಇರಲಿ, ನನ್ನ ಈ ಸಂಬಂಧವೂ ಕೂಡ ಮುರಿದು ಹೋಗಿತ್ತು. ನಾನು ತಂದೆಗೆ ಸರಿಯಾಗಿ ಹೇಳಿದೆ, ಇನ್ನು ಮುಂದೆ ನನಗೆ ಸಂಬಂಧಗಳನ್ನು ನೋಡಬೇಡಿ. ನನಗೆ ಈಗ ಮದುವೆ ಆಗುವ ಮನಸ್ಸಿಲ್ಲ. ನನಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದೆ. ಹಾಗೆ ಅಪ್ಪನೂ ಕೂಡ ಈ ಮಾತನ್ನು ಅರ್ಥ ಮಾಡಿಕೊಂಡ್ರು. ಅದಕ್ಕಾಗಿ ಅವರು ನನ್ನನ್ನೇ ನಾನು ನಿಯಂತ್ರಿಸಿಕೊಳ್ಳಲು ಸಮಯ ಕೊಟ್ಟರು. ಸ್ವಲ್ಪ ಸಮಯ ಹೀಗೆ ಮುಂದುವರೆಯಿತು. ನನ್ನ ಒಬ್ಬ ಮಗ ಈ ಲೋಕದಲ್ಲೇ ಇಲ್ಲವೆಂಬಂತೆ ಒಂಟಿತನ ಅನುಭವಿಸುತ್ತಿದ್ದಾನೆಂದು ಅವರಿಗೆ ನೋವಾಗ್ತಿತ್ತು. ಅವರು ಆಗಾಗ ನನ್ನ ಗೆಳೆಯರನ್ನು ಮನೆಗೆ ಕರೆಯುತ್ತಿದ್ದರು. ಆದರೆ ಅವರು ಮನೆಗೆ ಬಂದಾಗ ನಾನು ಅವರ ಜೊತೆ ಸಮಯ ಕಳೆಯುತ್ತಿದ್ದೆ. ಅವರು ಹೋದ ನಂತರ ಅದೇ ಸ್ಥಿತಿ ಪುನಃ ಮುಂದುವರಿಯುತ್ತಿತ್ತು. ಸ್ವಲ್ಪ ದಿವಸದ ನಂತರ ತಂದೆ ಹೇಳಿದ್ರು, ನೀನು ಆ ಹುಡುಗಿಯನ್ನು ಹುಡುಕು. ನೀನು 1 ತಿಂಗಳ ಒಳಗೆ ಅವಳನ್ನು ಹುಡುಕಿ ತಂದ್ರೆ ನಾನು ಅವಳ ಜೊತೆ ನಿನಗೆ ಮದುವೆ ಮಾಡಿಸುತ್ತೇನೆ. ಇಲ್ಲವಾದ್ರೆ ನೀನು ನಾನು ಹೇಳಿದ ಹುಡುಗಿಯನ್ನು ಮದುವೆ ಆಗಬೇಕು. ನಾನು ತಂದೆಯ ಷರತ್ತನ್ನು ಒಪ್ಪಿಕೊಂಡೆ. ನಿನ್ನನ್ನು ತುಂಬಾ ಹುಡುಕಿದೆ. ನಿನ್ನ ಹಳೆಯ ಊರಿಗೆ ಹೋದೆ. ಅಲ್ಲಿ ನಿನ್ನ ಯಾವುದೇ ವಿಳಾಸ ಸಿಗಲಿಲ್ಲ. ಕೆಲವರು ಹೇಳಿದ ಹೊಸ ವಿಳಾಸವು ಸುಳ್ಳಾಗಿತ್ತು. ನಿನ್ನ ತಂದೆ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಹಾಗಾಗಿ ಹೇಗೆ ನಾನು ವಿಚಾರಿಸ್ತಿದ್ದೆ. ಹೀಗೆ 1 ತಿಂಗಳು ಹೇಗೆ ಕಳೆಯುತ್ತೆ ಎಂಬುದೇ ಗೊತ್ತಾಗಲಿಲ್ಲ. ನಿನ್ನ ಬಗ್ಗೆ ಯಾವುದೇ ಒಂದು ಸುಳಿವು ಸಿಗಲಿಲ್ಲ. ನನ್ನ ಬಳಿ ನಿನ್ನ ಯಾವುದೇ ಫೋಟೋ ಇರಲಿಲ್ಲ. ನಿನ್ನ ಸ್ನೇಹಿತರ ಗ್ರೂಪಿನವರಲ್ಲಿ ಕೇಳುವ ಅಂದುಕೊಂಡರೆ ನೀನು ಯಾರೊಂದಿಗೂ ಅಷ್ಟು ಆಳವಾದ ಸ್ನೇಹ ಹೊಂದಿರಲಿಲ್ಲ. ಹೀಗೆ 1 ತಿಂಗಳು ಕಳೆಯಿತು. ನನ್ನ ತಂದೆಯು ಪುನಃ ನನ್ನೊಂದಿಗೆ ಕೇಳಿದ್ರು. ಅವರಿಗೆ ನನ್ನನ್ನು ನೋಡುತ್ತಿದ್ದಂತೆಯೇ ಗೊತ್ತಾಯಿತು ನನಗೆ ಆ ಹುಡುಗಿ ಸಿಗಲಿಲ್ಲ ಎಂದು. ಹೀಗೆ ಸೋತು ಸುಣ್ಣವಾಗಿರುವ ಮುಖದಲ್ಲೇ ಹೇಳಿದೆ, ನೀವು ಯಾವ ಹುಡುಗಿಯನ್ನು ತೋರಿಸ್ತೀರೋ ಅವಳೊಂದಿಗೆ ನಾನು ಮದುವೆಯಾಗುತ್ತೇನೆ ಎಂದೆ. ನನ್ನ ತಂದೆ ತುಂಬ ಸಂತೋಷದಲ್ಲಿದ್ದರು. ಮರುದಿನವೇ ಅಪ್ಪ ಹೇಳಿದ್ರು, ಇದೇ ಆದಿತ್ಯವಾರ ಮದುವೆ, ರೆಡಿಯಾಗಿರು ಎಂದರು. ನಾನು ಅವರೊಂದಿಗೆ ಹುಡುಗಿಯ ಬಗ್ಗೆ ಏನೂ ಕೇಳಿರಲಿಲ್ಲ. ಯಾಕಂದರೆ ನೀನಲ್ಲದಿದ್ದರೆ ಬೇರೆ ಯಾರಾದ್ರೇನು, ಅದರ ಬಗ್ಗೆ ಒಂದು ಚಿಂತೆಯೂ ನನಗಿರಲಿಲ್ಲ. ಹಾಗೆ ನಾನು ಹೇಳಿದ ಸಮಯಕ್ಕೆ ತಯಾರಾಗಿ ನಿಂತೆ. ಮದುವೆ ಸಂದರ್ಭದಲ್ಲಿ ನಿನ್ನ ಹೆಸರನ್ನು ಕೇಳುವಾಗ ನಾನು ಕೂಡ ತುಂಬ ಅಚ್ಚರಿಪಟ್ಟೆ. ಆದರೆ ಮಾನ್ವಿ ಎಂಬ ಹೆಸರಿನಲ್ಲಿ ತುಂಬ ಹುಡುಗಿಯರ ಹೆಸರು ಇದಲ್ವಾ, ಹಾಗಾಗಿ ಸುಮ್ಮನಿದ್ದೆ. ಆದರೆ ಈಗ ನಿನ್ನನ್ನು ನನ್ನ ಕೋಣೆಯಲ್ಲಿ ಕಂಡು ನಾನು ಬೆಚ್ಚಿಬಿದ್ದೆ. ಬಹುಶಃ ದೇವರು ನಮ್ಮನ್ನು ಒಂದುಗೂಡಿಸುವ ಬಗ್ಗೆ ಮೊದಲೇ ಬರೆದಿದ್ದ ಅಂತ ಕಾಣುತ್ತೆ. ನಮ್ಮ ಭಾಗ್ಯದಲ್ಲಿ ಸಹ ನಾವು ಒಂದಾಗಬೇಕು ಎಂದಿತ್ತು. ಇವತ್ತು ನಾವಿಬ್ಬರು ಒಂದಾಗಿದ್ದೇವೆ. ಹೀಗೆ ರಾಹುಲ್ ಇದನ್ನೆಲ್ಲ ಹೇಳುತ್ತಾ ತನ್ನ ಕೈಯನ್ನು ಮುಂದೆ ಚಾಚಿದ. ನಾನು ಕೂಡ ನನ್ನ ಕೈಯನ್ನು ಅವನ ಕೈಯ ಮೇಲೆ ಇಟ್ಟೆ. ನಂತರ ಬೆಳಗ್ಗೆ ನಾನು ಮತ್ತು ರಾಹುಲ್ ಸಂತೋಷದಿಂದಲೇ ನಮ್ಮ ಕೋಣೆಯಿಂದ ಹೊರಗೆ ಬಂದೆವು. ನಂತರ ತಂದೆಯನ್ನು ಭೇಟಿಯಾದೆವು.
ನಾವಿಬ್ಬರು ಒಟ್ಟಿಗೆ ಖುಷಿಯಾಗಿರುವುದನ್ನು ನೋಡುತ್ತಲೇ ರಾಹುಲ್ನ ತಂದೆಗೆ ಆಶ್ಚರ್ಯವಾಯಿತು. ಹಾಗೂ ನಮ್ಮಿಬ್ಬರನ್ನು ಒಟ್ಟಿಗೆ ಆಲಂಗಿಸಿದರು. ಅವರ ಕಣ್ಣುಗಳು ತೇವಗೊಂಡಿತು. ರಾಹುಲ್ನ ಈ ಸ್ಥಿತಿಯಿಂದಾಗಿ ಅವರು ಕೂಡ ತುಂಬಾ ಚಿಂತೆಯಲ್ಲಿದ್ದರು. ಈಗ ರಾಹುಲ್ ಖುಷಿಯಾಗಿರುವುದನ್ನು ನೋಡಿ ಅವರಿಗೂ ನೆಮ್ಮದಿಯಾಗಿತ್ತು. ನಾವೆಲ್ಲರೂ ಬೆಳಗಿನ ಉಪಹಾರವನ್ನು ಒಟ್ಟಿಗೆ ತಿನ್ನುತ್ತಿದ್ದೆವು. ರಾಹುಲ್ ನನಗೆ ಆಗಾಗ ಎಲ್ಲಾ ವಸ್ತುಗಳನ್ನು ಎತ್ತಿಕೊಡುತ್ತಿದ್ದ. ನನಗೆ ಅವನ ತುಂಟತನ ತುಂಬಾ ಇಷ್ಟವಾಗ್ತಿತ್ತು. ಅಪ್ಪ ಕೂಡ ಅಚ್ಚರಿಯಿಂದ ರಾಹುಲ್ನನ್ನೇ ನೋಡ್ತಿದ್ರು. ನನಗೆ ಮತ್ತು ರಾಹುಲ್ಗೆ ಮಾತ್ರ ಸತ್ಯ ಏನು ಎಂದು ಗೊತ್ತಿತ್ತು. ಈ ಸತ್ಯವನ್ನೆಲ್ಲ ಯಾರೊಂದಿಗೂ ಯಾವತ್ತೂ ಹೇಳೋದಿಲ್ಲ ಎಂದು ಇಬ್ಬರೂ ಸಹ ಪ್ರತಿಜ್ಞೆ ಮಾಡಿದ್ದೆವು. ನಾವಿಬ್ಬರು ಪ್ರೀತಿ ಮಾಡುತ್ತಿದ್ದೆವು. ಹಾಗೂ ರಾಹುಲ್ ಮದುವೆಯಾಗ ಬಯಸಿದ ಹುಡುಗಿ ನಾನೇ ಎಂದು ಅಪ್ಪನಿಗೂ ಹೇಳಲಿಲ್ಲ. ಯಾಕಂದ್ರೆ ಅವರು ನಮ್ಮಿಬ್ಬರನ್ನು ನೋಡಿ ತುಂಬಾ ಸಂತೋಷದಲ್ಲಿದ್ದರು. ಹಾಗೆ ಒಮ್ಮೆಲೆ ರಾಹುಲ್ ಹೋಗಿ ಅವನ ಅಪ್ಪನಿಗೆ ಧನ್ಯವಾದ ಹೇಳಿದ. ಯಾಕಂದ್ರೆ ಮಾನ್ವಿ ಅಂತ ಹುಡುಗಿಯನ್ನು ನನ್ನ ಜೀವನದಲ್ಲಿ ಜೀವನ ಸಂಗಾತಿಯಾಗಿ ಆಯ್ಕೆ ಮಾಡಿದ್ದೀರಿ. ಇದಕ್ಕಿಂತ ಒಳ್ಳೆಯ ಹುಡುಗಿ ನನಗೆ ಯಾರೂ ಸಿಗ್ಲಿಕ್ಕಿಲ್ಲ. ರಾಹುಲ್ ಇದನ್ನು ಹೇಳುತ್ತಾ ತನ್ನ ತಂದೆಯನ್ನು ತಬ್ಬಿಕೊಂಡ. ಅಪ್ಪನ ಕಣ್ಣು ಕಣ್ಣೀರಿನಿಂದ ತುಂಬಿತ್ತು. ತುಂಬಾ ಹೊತ್ತಿನವರೆಗೂ ಇಬ್ಬರು ತಬ್ಬಿಕೊಂಡೇ ಇದ್ದರು. ಹೀಗೆ ಮದುವೆಯಾಗಿ 1 ತಿಂಗಳು ಕಳೆಯಿತು. ಮಾತನಾಡುತ್ತಿದ್ದಂತೆಯೇ ನನಗೆ ರಾಹುಲ್ನ ಅಮ್ಮನ ನೆನಪಾಯಿತು. ನಾನು ರಾಹುಲ್ನಲ್ಲಿ ಅವನ ಅಮ್ಮನ ಬಗ್ಗೆ ಕೇಳಿದೆ. ರಾಹುಲ್, ನಿನ್ನ ಅಮ್ಮ ಎಲ್ಲಿದ್ದಾರೆ? ನಾನು ಅವರ ಬಗ್ಗೆ ಏನು ವಿಷಯ ತಿಳಿದುಕೊಳ್ಳಲೇ ಇಲ್ಲ. ಅವರ ಫೋಟೋ ಕೂಡ ನಾನಿಲ್ಲಿ ಎಲ್ಲೂ ನೋಡಿಲ್ಲ. ನಿನ್ನ ಬಾಲ್ಯದ ಫೋಟೋ ಮತ್ತು ಅಪ್ಪನ ಬಿಸ್ನೆಸ್ ಟ್ರಿಪ್ನ ಫೋಟೋಗಳು ಮಾತ್ರ ಇವೆ. ಇಲ್ಲಿ ಎಲ್ಲೂ ಅಮ್ಮನ ಫೋಟೋ ಕಾಣುತ್ತಿಲ್ಲ ಎಂದೆ. ನನ್ನ ಮಾತುಗಳನ್ನು ಕೇಳಿ ಅವನು ನಗುತ್ತಾ ಹೇಳಿದ, ಸರಿ, ಹಾಗಾದ್ರೆ ಇವತ್ತು ಈ ನಿಜಾನೂ ಗೊತ್ತಾಗಲಿ ಎಂದ. ನನ್ನ ಅಪ್ಪ ಇಷ್ಟಪಟ್ಟು ಮದುವೆ ಆಗಲಿಲ್ಲ. ಅವರು ಅವರ ಬಿಸ್ನೆಸ್ ಒಳ್ಳೆಯ ರೀತಿ ಸಾಗಲಿ ಎಂದು ಹಾಗೂ ಅವರ ಒಂದು ಸ್ಟೇಟಸ್ ಆಕಾಶದ ಎತ್ತರಕ್ಕೆ ಕೊಂಡೊಯ್ಯಲು ಈ ಮದುವೆ ಒಂದು ಒಪ್ಪಂದವಾಗಿತ್ತು. ಹಾಗಾಗಿ ಅವರಿಬ್ಬರು ಮದುವೆಯಾದ್ರು. ಅಮ್ಮ ಯಾವಾಗಲೂ ತನ್ನ ಸೋಷಿಯಲ್ ಲೈಫಲ್ಲಿ ಬ್ಯುಸಿಯಾಗಿದ್ರು. ಅವಳು ಕ್ಲಬ್ಬಿಗೆ ಹೋಗ್ತಿದ್ಲು, ಪಾರ್ಟೀಸ್ ಮಾಡ್ತಿದ್ಲು. ಹಾಗೆ ಅಪ್ಪ ಕೂಡ ತನ್ನ ಬಿಸ್ನೆಸ್ ಅಂತ 4 ಕಡೆ ತಿರುಗಾಡುತ್ತಿದ್ರು. ಅವರಿಬ್ಬರಲ್ಲೂ ಸಂಬಂಧಗಳಿದ್ದು ಮಾನಸಿಕವಾಗಿ ಅವರು ಜೊತೆಯಾಗಲಿಲ್ಲ. ಅಲ್ಲದೆ ಇಬ್ಬರಿಗೂ ತಮ್ಮ ತಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಲು ಸಮಯವೇ ಸಿಗಲಿಲ್ಲ. ಹೀಗಿರುವಾಗ ಇವರ ನಡುವೆ ಪ್ರೀತಿ ಇರಲಿಲ್ಲ. ಆದರೆ ಅವರಿಗೆ ಇಷ್ಟ ಇತ್ತೋ ಇಲ್ವೋ, ಆಗ ನಾನು ಹುಟ್ಟಿದೆ. ಅಮ್ಮನಿಗೆ ಮಗು ಬೇಡವಿತ್ತು. ಯಾಕಂದ್ರೆ ಅವಳು ಯಾವುದೇ ಒಂದು ಸಂಕೂಲೆಯಲ್ಲಿ ಬಂದಿಯಾಗಲು ಇಷ್ಟಪಟ್ಟಿರಲಿಲ್ಲ. ಆದರೆ ದೇವರು ಬೇರೆನೇ ಯೋಚಿಸಿದ್ದರು. ಹಾಗಾಗಿ ನಾನು ಈ ಲೋಕಕ್ಕೆ ಕಾಲಿಟ್ಟೆ. ನಾನು ಹುಟ್ಟಿದ ಕೆಲವು ದಿನ ಅವರಿಬ್ಬರು ತುಂಬಾ ಸಂತೋಷವಾಗಿ ಇದ್ರು. ಆದರೆ ಅವರ ನಡುವೆ ಸಣ್ಣ ಸಣ್ಣ ಮನಸ್ತಾಪ, ಜಗಳಗಳು ಆಗ್ತಿತ್ತು. ಅಮ್ಮನಿಗೆ ಸಮಯ ಕೊಡುವುದಿಲ್ಲ ಎಂದು ಅಪ್ಪನ ಮೇಲೆ ಜಗಳವಾಡ್ತಿದ್ರು. ಆದರೆ ಅಪ್ಪ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅಮ್ಮ ಮನೆಯಲ್ಲೇ ಇರುವುದಿಲ್ಲ ಎಂದು ಜಗಳ ಮಾಡ್ತಿದ್ರು. ಹೀಗೆ ಸಣ್ಣ ಸಣ್ಣ ಜಗಳಗಳು ದೊಡ್ಡದಾಗಿ 8 ವರ್ಷ ಕಳೆಯಿತು. ಅದೇ ಸಮಯದಲ್ಲಿ ಅಮ್ಮನ ಕಳ್ಳ ಸಂಬಂಧದ ಬಗೆಗಿನ ವಿಷಯ ಕೇಳಿ ಬರ್ತಿತ್ತು. ಅಮ್ಮ ತನಗಿಂತ ಸಣ್ಣ ಪ್ರಾಯದ ಹುಡುಗನೊಂದಿಗೆ ಹೊರಗೆ ಸುತ್ತಾಡುವುದು ಕಂಡು ಬಂತು. ಅಪ್ಪನಿಗೆ ಈ ಬಿಸ್ನೆಸ್ನಿಂದಾಗಿ ಸಮಯ ಸಿಗ್ತಿರ್ಲಿಲ್ಲ. ಆದರೆ ಯಾರಾದರೂ ಸಿಕ್ಕಿದ್ರೆ ಅಮ್ಮನ ಬಗ್ಗೆ ಯಾವಾಗಲೂ ಅಪ್ಪನಿಗೆ ಹೇಳ್ತಿದ್ರು. ಹೀಗೆ ಅಪ್ಪನಿಗೆ ಗೊತ್ತಾದಾಗ ಅಪ್ಪ ರಾತ್ರಿ ಕುಡಿದುಕೊಂಡು ಬಂದು ಅಮ್ಮನಿಗೆ ಬೇಡವಾದ ಮಾತುಗಳಲ್ಲಿ ಬೈತಿದ್ರು. ಕುಡಿದ ಮತ್ತಿನಲ್ಲಿ ಒಮ್ಮೊಮ್ಮೆ ಅಮ್ಮನ ಮೇಲೆ ಕೈ ಮಾಡಲು ಪ್ರಯತ್ನಿಸ್ತಿದ್ರು. ಆದರೆ ಅವರು ನಶೆಯಲ್ಲಿಡ್ತಿದ್ರು, ಇಲ್ಲದಿದ್ರೆ ಅಮ್ಮ ಹಾಗೆ ಮಾಡುವುದನ್ನು ತಡೆಯುತ್ತಿದ್ರು. ಒಂದು ದಿನ ಅಮ್ಮ ಡಿವೋರ್ಸ್ ಕೇಸ್ ಫೈಲ್ ಮಾಡಿಸಿದ್ರು. ಅಪ್ಪನಿಗೆ ನೋಟಿಸ್ ಸಿಕ್ಕಿದಾಗ ಓಡಿ ಹೋಗಿ ಅಮ್ಮನಲ್ಲಿ ಕ್ಷಮೆಯನ್ನೆಲ್ಲ ಕೇಳಿದ್ರು. ಯಾಕಂದ್ರೆ ಅಪ್ಪನ ಬಿಸ್ನೆಸ್ನಲ್ಲಿ ಅಮ್ಮ ಕೂಡ 50% ಶೇರ್ ಹೋಲ್ಡರ್ ಆಗಿದ್ರು. ಅಮ್ಮ ಅವರನ್ನು ಬಿಟ್ಟು ಹೋದ್ರೆ ಇದರ ಅರ್ಥ ಅಪ್ಪನ ಕೈಯಿಂದ ಈ 50% ಶೇರ್ ಹೋಗುತ್ತದೆ. ಅದಕ್ಕಾಗಿ ಅಪ್ಪ ಅವರಲ್ಲಿ ತುಂಬಾ ಕಾಡಿಬೇಡಿ ಕ್ಷಮೆ ಕೇಳುವ ಪ್ರಯತ್ನ ಮಾಡಿದ್ರು. ಆದ್ರೆ ಅಮ್ಮ ತನ್ನ ನಿರ್ಧಾರದಿಂದ ಹಿಂದೆ ಉಳಿಯಲಿಲ್ಲ. ಅವರ ತಲೆ ಮೇಲೆ ಹೊಸ ಪ್ರೀತಿಯ ನಶೆ ಇತ್ತು. ಅವರು ಅಪ್ಪನನ್ನು ಡಿವೋರ್ಸ್ ಮಾಡಿ ಬೇರೆ ಮದುವೆ ಆಗಬೇಕು ಎಂದುಕೊಂಡಿದ್ದರು. ಅಮ್ಮನಿಗೆ ಗೊತ್ತಿತ್ತು ಅಪ್ಪ ಅಷ್ಟೊಂದು ಸುಲಭವಾಗಿ ಡಿವೋರ್ಸ್ ಕೊಡುವುದಿಲ್ಲ ಅಂತ. ಇದಕ್ಕಾಗಿ ಅವರು ಕೇಸ್ ಕೊಟ್ಟಿದ್ದರು. ಅಪ್ಪ ಕೂಡ ಅವರ ಎದುರು ತುಂಬಾ ಒಳ್ಳೆಯ ವಕೀಲರನ್ನು ನೇಮಿಸಿದ್ದರು. ಆದರೆ ಅಮ್ಮನ ವಕೀಲರು ಕೇಸನ್ನು ಅಮ್ಮನ ಪರವಾಗಿ ಗೆಲ್ಲಿಸಿಕೊಟ್ಟರು. ಕೊನೆಯದಾಗಿ ಅಪ್ಪನೇ ಸೋಲ್ಬೇಕಾಗಿ ಬಂತು. ಹಾಗಾಗಿ 50% ಶೇರನ್ನು ಅಮ್ಮನಿಗೆ ವಾಪಸ್ ನೀಡಬೇಕಾಯಿತು. ಇದರಿಂದಾಗಿ ಅಪ್ಪ ತುಂಬಾ ಆಘಾತವನ್ನು ಅನುಭವಿಸಿದ್ರು. ಇದರಿಂದ ಅಪ್ಪನಿಗೆ ಪುನಃ ಈ ಬಿಸ್ನೆಸ್ಗೆ ಮರುಜೀವ ತುಂಬಲು ತುಂಬಾ ಸಮಯ ಹಿಡಿಯಿತು. ಇನ್ನೊಮ್ಮೆ ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ಳಲು ತುಂಬಾ ಶ್ರಮ ಪಟ್ಟರು. ಅಪ್ಪ ಅಮ್ಮನನ್ನು ತುಂಬಾ ಪ್ರೀತಿಸ್ತಿದ್ರು. ಅದಕ್ಕೋಸ್ಕರ ಅಪ್ಪ ಇನ್ನೊಂದು ಮದುವೆ ಆಗಲಿಲ್ಲ. ಆದರೆ ಅಮ್ಮನ ಒಂದು ನೆನಪು ಇರಬಾರದೆಂದು ಅವರ ವಸ್ತುಗಳನ್ನೆಲ್ಲ ಒಂದೊಂದಾಗಿ ಎಸೆದಿದ್ದರು. ಅಮ್ಮನ ಫೋಟೋ ಕೂಡ ಇರಲಿಲ್ಲ. ಇವರಿಬ್ಬರ ನಡುವಿನ ಈ ಜಗಳದ ಪರಿಣಾಮ ನನ್ನ ಮೇಲೆ ತುಂಬಾನೇ ಆಳವಾಗಿ ಬಿತ್ತು. ಅಮ್ಮನ ಮೋಸದಾಟ, ದಿನ ಜಗಳ, ಇದೆಲ್ಲವೂ ಹೆಣ್ಣಿನ ಜಾತಿಯನ್ನೇ ನಂಬಬಾರದು ಎನ್ನುವಷ್ಟರ ಮಟ್ಟಿಗೆ ನನ್ನಲ್ಲಿ ದ್ವೇಷ ಬೆಳೆದಿತ್ತು. ಈ ತರಹದ ಒಂದು ಜೀವನ ನನಗೆ ಬೇಡವಾಗಿತ್ತು. ಹಾಗೆ ನನ್ನ ಜೀವನದಲ್ಲಿ ಇಂತಹ ಒಂದು ಹುಡುಗಿಯರು ಕೂಡ ನನಗೆ ಇಷ್ಟವಿರಲಿಲ್ಲ. ಯಾರಿಗೆ ಮನೆಯ ಕಾಳಜಿ ಇಲ್ಲವೋ, ತನ್ನ ಪತಿಯ ಕಾಳಜಿ ಇಲ್ಲವೋ, ತನ್ನ ಮಗುವಿನ ಕಾಳಜಿ ಇಲ್ಲವೋ ಅಂತಹವರಿಗೆ ಸಂಜೆ ಕ್ಲಬ್ಗೆ ತಯಾರಾಗಿ ಹೋಗಬೇಕು ಅಂತ ಗೊತ್ತಿರುತ್ತದೆ. ಆದರೆ ಗಂಡ ಮತ್ತು ಮಕ್ಕಳು ಸಂಜೆ ಏನು ತಿನ್ನುತ್ತಾರೆ ಎಂದು ಗೊತ್ತಿರುವುದಿಲ್ಲ.
ಪರಪುರುಷನ ಬಾಯಿಂದ ತನ್ನ ಹೊಗಳಿಕೆಯನ್ನು ಕೇಳಿದರೆ ಇಷ್ಟವಾಗುವಂಥವರು ಇಂತಹ ಹುಡುಗಿಯರು ನನಗೆ ಬೇಡವಾಗಿತ್ತು. ನನಗೆ ಎಂತಹ ಹುಡುಗಿಯರು ಬೇಕಿತ್ತೆಂದರೆ ನನ್ನ ಗಮನ ಮತ್ತು ನನ್ನ ಪ್ರೀತಿಗಾಗಿ ಯಾರು ಹಸಿದಿದ್ದಾರೋ ಮತ್ತು ನನ್ನನ್ನೇ ಪ್ರೀತಿಸುವವರು, ನನ್ನ ಮನೆಯನ್ನು ಮನೆಯನ್ನಾಗಿಸುವವರು. ನಾನು ಮನೆಗೆ ಹಿಂದಿರುಗಿ ಬಂದಾಗ ನಗು ನಗುತ್ತಾ ಬಾಗಿಲಲ್ಲಿ ನಿಂತು ನನ್ನನ್ನು ಸ್ವಾಗತಿಸುವವರು ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ನಿನ್ನನ್ನು ನೋಡಿದಾಗ ನೀನೇ ಆ ಹೆಣ್ಣು, ನನ್ನ ಜೀವನದಲ್ಲಿ ಇದನ್ನೆಲ್ಲ ನೀನು ಮಾತ್ರ ತರಲು ಸಾಧ್ಯ ಎಂದೆನಿಸಿತ್ತು. ಹಾಂ, ನಾನು ನನ್ನ ಸುತ್ತಮುತ್ತ ತುಂಬ ಹೆಣ್ಣು ಮಕ್ಕಳನ್ನು ನೋಡಿದ್ದೇನೆ. ನನಗೆ ಇಷ್ಟ ಕೂಡ ಆಗಿತ್ತು. ಆದರೆ ಅವರೆಲ್ಲರೂ ಅಮ್ಮನ ಥರನೇ ಇದ್ರು. ಅವರ ಆಲೋಚನೆಗಳು ಸಹ ಅಮ್ಮನಂತೆ ಇತ್ತು. ಅವರ ಜೀವನ ಕೂಡ ನನ್ನ ಅಮ್ಮನ ಜೀವನ ಥರನೇ ಇತ್ತು. ಇವೆಲ್ಲವುಗಳಿಂದ ನಾನು ಮೆಲ್ಲನೆ ಪ್ರತ್ಯೇಕವಾಗ್ತಿದ್ದೆ. ನಂತರ ನಾನು ಇವುಗಳಿಂದ ಹಿಂದೆ ಉಳಿದೆ. ನಾನು ವರ್ಗಾವಣೆಯಾಗಿ ಬಂದಾಗ ನಿನ್ನನ್ನು ನೋಡಿ ನನ್ನ ಹುಡುಕಾಟ ಇಲ್ಲಿಗೆ ಮುಗಿಯಿತು ಎಂದು ನಿರ್ಧರಿಸಿದೆ. ರಾಹುಲ್ ಇದನ್ನು ಹೇಳುತ್ತಿದ್ದಾಗ ಪ್ರೀತಿಯಿಂದ ನನ್ನ ಭುಜದ ಮೇಲೆ ಕೈಯಿಟ್ಟ. ನಾನು ಅವನ ಎದೆಗೆ ಒರಗಿದೆ. ನನಗೆ ಗೊತ್ತಿತ್ತು, ರಾಹುಲ್ನ ಪ್ರೀತಿ ಮತ್ತು ಜೊತೆ ಯಾವಾಗಲೂ ನನಗಾಗಿ ಮಾತ್ರ ಎಂದು. ಹೀಗೆ ನನ್ನ ಮುಂದಿನ ಜೀವನ ಖುಷಿಯಿಂದಲೇ ತುಂಬಿತ್ತು. ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಧನ್ಯವಾದಗಳು.